ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಏನೇನು ಮಾಡ್ತೀವಿ ಜಿಲೇಬಿ ಬಿಟ್ಟರೆ ನಿಮ್ಮ ಸಮೋಸ, ಜಿಲೇಬಿ, ಪಕೋಡ, ಪಾವ್ ಭಾಜಿ 4 ಐಟಮ್ಸ್. 4 ಐಟಮ್ 4 ಐಟಮ್ 2 ಐಟಮ್ ಐಟಮ್. ಹೌದು ಬೇಗ ಹೌದು 2 ಐಟಮ್ ಬರ್ತೀವಿ. 2 ಗಂಟೆಗೆ ಬರ್ತೀರಾ? ಜಿಲೇಬಿ ಹೇಗೆ ಮಾಡ್ತೀರಾ? ನಾವು ಮೈನ್ ಐಟಮ್ ಮಾಡ್ತೀವಿ. ಇದೇನಾ ಬೆಟ್ರು? ರೆಡಿ ಮಾಡ್ತೀವಿ. ಏನೆಲ್ಲ ಆಗ್ತಿರುತ್ತೆ? ಬ್ಲೂ ಕಲರ್ ಹಾಂ ಮೈದಾ ಅದರಲ್ಲಿ ನೀರು ನೀರು ಮಜ್ಜಿಗೆ ಕಲಿಸ್ತೀರಿ ಏನಾದರೂ? ಹೆಚ್ಚು ಒಂದು ಫಸ್ಟ್ಗೆ ಜಾಸ್ತಿ ಇದೆ. ಹಾಂ ಆಮೇಲೆ ಕಂಟಿನ್ಯೂ ಆಗಿ ಓಕೆ ರೆಡಿ ಆಯ್ತಲ್ಲ? ಅರೇಂಜ್ ಪಕೋಡ ಮಾಡ್ತಾರೆ ಫೇಮಸ್ ಆಗಿ, ಮತ್ತೆ ಸಮೋಸ ಕಟ್ ಮಾಡ್ಬಿಟ್ಟು ಸ್ಪೆಷಲ್ ಆಗಿ ಹಾಕೊಡ್ತಾರೆ. ಸೂಪರ್ ಆಗಿರುತ್ತೆ ಸರ್. 2 ಗಂಟೆಗೆ ಬರ್ತಾರೆ, 5 ಗಂಟೆ ಬರೋಷ್ಟು ಖಾಲಿ ಆಗಿಬಿಡ್ತಾರೆ. ಖಾಲಿ ಆಗಿಬಿಡ್ತಾರೆ ಅಂದ್ರೆ ಬೇಗ ತಿನ್ಬೇಕು ಅಂತ. ಇನ್ನು ಬರಬೇಕು ಅಂದ್ರೆ ಇಲ್ಲಿ ತಿನ್ಬೇಕು ಬೇಗ ಬರಬೇಕು ಅಂತ ಅಷ್ಟು ರನ್ನಿಂಗ್ ಐಟಮ್ ಬರುತ್ತೆ ಸಮೋಸ. ಆಮೇಲೆ ಪಾವ್ ಬಜ್ಜಿನೂ ಅಷ್ಟೇ ಸೂಪರ್ ಆಗಿರುತ್ತೆ. ಜಿಲೇಬಿ ಅಂತೂ ಇವ್ರು ಬಿಟ್ಟರೆ ಯಾರು ಮಾಡೋಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ ಟೇಸ್ಟ್. ನಮ್ಮ ಅಪ್ಪಾಜಿ ಜೊತೆ ಬರ್ತಿದ್ದೆ ನಾವು ತಿನ್ನೋಕ್ಕೆ ಇವ್ರ ಹತ್ರ. ಈಗ ನಾನು ಬರ್ತಾ ಇದ್ದೀನಿ ತಿನ್ನೋಕ್ಕೆ, ನನಗೆ ಟೇಸ್ಟ್ ಇಷ್ಟ ಆಗ್ಬಿಟ್ಟು ಸಮೋಸನೇ ಖಾಲಿ ಆಗ್ಬಿಟ್ಟೈತೆ. ತುಂಬ ಚೆನ್ನಾಗಿ ಮಾಡ್ತಾರೆ ಟೇಸ್ಟ್ ಎಲ್ಲ. ಈಗ ಏನು ತಗೋತಿದ್ದೀರಾ? ಹೈಜಿನಿಕ್ ಫುಡ್ ಸರ್. ಈ ಜಿಲೇಬಿ ತಿನ್ನೋಣ ಅಂತ ಆಸೆ ಆಯಿತು, ಜಿಲೇಬಿ ತಗೋತೀನಿ. ಸಮೋಸ ಇಲ್ಲ ಅಂತ ಜಿಲೇಬಿ ತಗೊಂಡ್ರೆ ಸಮೋಸ ಎಲ್ಲ ಪಕೋಡ ತಗೊಂಡು ಅನ್ಕೊಂಡೆ, ಪಕೋಡ ಖಾಲಿ ಆಗಿದೆ. ಒಂದು ಪಾವ್ ಬಜ್ಜಿ ಪಾವ್ ಬಜ್ಜಿ ಕೊಡಿ. ಪಾವ್ ಬಜ್ಜಿ ಫೇಮಸ್ ಇರುತ್ತೆ, ಪಾವ್ ಬಜ್ಜಿ ಚೆನ್ನಾಗಿರ್ತದೆ. ಈ ಅಂಕಲ್ಗಂತೂ ಅವಾಗ ನಾವು ಸುಮಾರು ಸಲ ನೋಡಿ ಅಂದರೆ ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಕಸ್ಟಮರ್ಗೆ ಒಳ್ಳೆ ಸರ್ವ್ ಮಾಡ್ತಾರೆ. ಪಾವ್ ಬಜ್ಜಿ ಮಾಡ್ತೀವಿ ಏನು ಸರ್? ಎಣ್ಣೆ ಹಾಕಿದ್ರೆ ಈಗ ಎಣ್ಣೆ ಅಲ್ಲ, ತುಪ್ಪ ಸರ್ ಎಲ್ಲ ಹೈಜಿನಿಕ್ ಫುಡ್ಡು. ಮೈಕ್ ಇದಕ್ಕೆ ಹಾಕಿ ಡೈಲಿ ಒಂದು ಎಷ್ಟು ಪಾವ್ ಬಜ್ಜಿ ಮಾಡ್ತೀವಿ ಪಾವ್ ಬಜ್ಜಿ? ಒಂದೊಂದು ಸಂಡೆಗಿಂತ ನಮಗೆ ಸಾಟರ್ಡೆ ಸ್ವಲ್ಪ, ಯಾಕಂದ್ರೆ ಸಾಟರ್ಡೆ ಎಲ್ಲ ಬೀಚ್ ಅಲ್ಲ. ಸಂಡೆ ಎಲ್ಲ ಬೇರೆ ಕಡೆ ಹೋಗ್ತಾರೆ. ಅದೆಲ್ಲ ಇದು ಅಡುಗೆ ಬೇರೆ ಹೆಲ್ಪ್ ಮಾಡೋದಲ್ಲ. ಕವರ್ ಕಟ್ಟಿರಲ್ಲ ಹಂಗೆ ಡಿಫ್ರೆನ್ಸ್ ಇಲ್ಲ ಸರ್. ಇಲ್ಲ ಇನ್ನೊಂದು 60 ರೂಪಾಯಿಗೆ ಇನ್ನೊಂದು ಸಪ್ರೇಟ್ ಆಗಿ. ಈಗ ಆ ತರಕಾರಿ ಹಾಕಿ ಈ ತರಕಾರಿ ಅವೆಲ್ಲ ಹಾಕಿದ್ರೆ ಯಾವ್ದು ಟೇಸ್ಟ್ ಬರಲ್ಲ. ಮೇನ್ ಹಾಲಲ್ಲೇ ಇರೋದು ಇದಕ್ಕೆ. ಆಲೂಗಡ್ಡೆ ಎಷ್ಟು ಇದು ಬೀಳುತ್ತೋ ಟೇಸ್ಟ್ ಅದು. ಇಲ್ಲಿ ಬಾಯಲ್ಲಿ ಎಷ್ಟು ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಟೇಸ್ಟ್. ಬೇಕಾದ್ರೆ ಮನೇಲಿ ಸುಮ್ಮನೆ ಮಾಮೂಲಿ ಕುಕ್ಕರಲ್ಲಿ ಸ್ಮ್ಯಾಶ್ ಮಾಡಿ ಮಾಡ್ಬೋದು. ತವಾದಲ್ಲಿ ಮಾಡೋದಕ್ಕೂ ಮನೇಲಿ ಕುಕ್ಕರಲ್ಲಿ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ನಾನು ಸ್ಕೂಲ್ ಇರ್ಬೇಕಾದ್ರಿಂದನೂ ಬಂದು ತಿಂತಾ ಇದ್ದೀನಿ. ಓ ಇಲ್ಲೇನೆ? ಆಲ್ಮೋಸ್ಟ್ ಒಂದು 12-15 ಇಯರ್ಸ್ 15 ಇಯರ್ಸ್ ಮೇಲೆ ಆಗಿದೆ. ಇವಾಗ ನನ್ನ ವೈಫ್ನ ಕರ್ಕೊಂಡ್ಬಂದಿದ್ದೀನಿ, ಅವ್ರನ್ನ ಟೇಸ್ಟ್ ಕೇಳಬೇಕಾಯ್ತು. ಮೇಡಮ್ ಹೇಗಿತ್ತು ಟೇಸ್ಟು? ಜಿಲೇಬಿನೂ ಪಾರ್ಸಲ್ ತೊಗೊಂಡಿದ್ದೀನಿ. ಸಿಂಗಲ್ ಆಗಿದ್ದಾಗಲೂ ತಿಂತಾ ಇದ್ರಿ, ಎಂಗೇಜ್ ಆಗಲೂ ತಿಂತಾ ಇದ್ರಿ? ಹೌದು, ನಂಗೆ ತುಂಬ ಇಷ್ಟ. ಯಾವಾಗೂ ಬಂದು ತಿಂತಾ ಇದ್ದೀನಿ. ಅದು ಜಾಸ್ತಿ ಯಾವ್ದು ಇಷ್ಟ ಆಗುತ್ತೆ ಇಲ್ಲಿ? ಜಾಸ್ತಿ ಪಾವ್ ಬಜ್ಜಿ ಇಷ್ಟ ಆಗುತ್ತೆ. ಇವತ್ತು ಸಮೋಸ ಮಿಸ್ ಮಾಡ್ಕೊಂಡೆ, ಅದು ತುಂಬ ಡಿಮ್ಯಾಂಡ್ ಇದೆ. ಹಂಗಾಗಿ ಇವತ್ತು ಖಾಲಿ ಆಗಿದೆ. ಏನು ಮಾಡೋಕ್ಕಾಗಲ್ಲ. ವಿಜಯನಗರ ಪ್ರಾಪರ್ ನಿಂದು? ಹೌದು, ನಾಗರಬಾವಿ. ನಾಗರಬಾವಿ. ಓಕೆ. ಹೆಸರು ಸರ್ ನಿಮ್ಮ? ಕಿರಣ್ ಕುಮಾರ್. ಥ್ಯಾಂಕ್ ಯು ಸರ್.